ಹೋಗೋಕ್ಕೆ ಈ ಥರ ಟಿಕೆಟ್ ಇದೆ. ಸೊ ಇಲ್ಲಿ ಯಾವಾಗ ಬರುತ್ತೆ ಗೊತ್ತಿಲ್ಲ. ಹಲೋ, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾ ಎಲ್ಲಿ ಬಂದಿನಂತ ತೋರಿಸ್ತೀನಿ. ಅದಕ್ಕಿಂತ ಫಸ್ಟ್ ಇದು ನೋಡಿ ಹೆಂಗಿದೆ. ಓಬರ್ಸ್ಟಾರ್ಫ್ ಅಂತ ಒಂದು ಟೌನ್ ಇದೆ, ಅಲ್ಲಿ ಸ್ಕೀಯಿಂಗ್ ಮೌಂಟೇನ್ಸ್ ಇದೆ. ಸೊ ಅಲ್ಲಿ ಬಂದಿದ್ದೀನಿ ನಂದು 3 ಫ್ರೆಂಡ್ಸ್ ಜೊತೆ. ಸೊ ನೋಡ್ಬೋದು ಎಲ್ಲ ಕಡೆ ಬರೀ ಸ್ನೋ ಇದೆ. ಆ್ಯಕ್ಚುಲಿ ಗ್ರೌಂಡ್ ಲೆವೆಲಿಂದ ಈ ಥರ ಕೇಬಲ್ ಕಾರ್ ಇದೆ ಅಲ್ಲ, ಸೊ ಅದರಿಂದ ಬಂದಿರೋದು. ಸೊ ಅರೌಂಡ್ 1000 to 2000 ಮೀಟ್ರ್ ಹೈಯಲ್ಲಿದ್ದೀವಿ, ಲೈಕ್ ಸಿ ಲೆವೆಲಿಂದ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಮನೆ ಇದೆ, 2 ಮನೆ ಇದೆ. ಅದ್ರ ಮೇಲೆ ಕೂಡ ಸ್ನೋ ಕವರ್ಡ್ ಆಗಿಬಿಟ್ಟಿದೆ. ಇದಲ್ಲ ಹಾಂ ನೋಡಿ, ಇಷ್ಟೊಂದು ಸ್ನೋ ಇದೆ, ಬಟ್ ಬಿಸಿಲು ಇಷ್ಟು ಜೋರಿದೆ, ಫುಲ್ ಶೆಕೆ ಆಗ್ತಿದೆ. ಸೊ ಎಲ್ಲ ಮಹೇಶ್ ಸರ್ ಜಾಕೆಟ್ ತೆಗೆದವ್ರೆ, ಅವಿನಾಶ್ ಅವರು ಇವು ಇಲ್ಲಿಂದ ಅದು ಕಟ್ ಮಾಡ್ತೀನಿ. ಇಲ್ಲಿಂದ ಮತ್ತೆ ಮೇಲೆ ಹೋಗ್ತೀವಲ್ಲ ಇವಾಗ, ಅಲ್ಲಿ ಟಾಪ್ ಲೆವೆಲ್. ಸೊ ಟೋಟಲ್ ಪ್ರೈಸು ಈ ಟ್ರಿಪ್ಗೆ ಅರೌಂಡ್ 54 ಯೂರೋಸ್ ಆಗುತ್ತೆ ಪರ್ ಅಡಲ್ಟು. ಸೊ ಆ್ಯಕ್ಚುಲಿ 3 ಸ್ಟೇಜ್ ಬರುತ್ತೆ ಕೇಬಲ್ ಕಾರಿಂದ ಬರ್ತಾ. ಫಸ್ಟ್ ಫ್ಲೋರ್, ಇವಾಗ ನಾವು ಸೆಕೆಂಡಲ್ಲಿ ಇಳಿದಿದ್ದೀವಿ. ಇಲ್ಲಿಂದ ಮೇಲೆ ಹೋದರೆ 3rd ಬರುತ್ತೆ. ಸೊ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀವಿ ಊಟ ಮಾಡೋಣ ಅಂತ. ಇಲ್ಲಿ ಪಕ್ಕ ನೋಡಿ ಪ್ಯಾರಾಗ್ಲೈಡಿಂಗ್ ಮಾಡ್ತಿದ್ದಾರೆ. ಅವರೆಲ್ಲ ರೆಡಿ ಆದಮೇಲೆ ವಿಡಿಯೋ ಕಳಿಸ್ತೀವಿ. ಇಲ್ಲಿಂದ ಹೋಗಿ ಡೈರೆಕ್ಟ್ ಕೆಳಗೆ ಹೋಗ್ತಾರಾ? ಹಿಂಗೆ ಕೆಳಗೆ ಹೋಗ್ತಾರೆ, ಅಲ್ಲಿಂದ ವಾಪಸ್ ಕರ್ಕೊಬರ್ತಾರೆ. ಇದರಿಂದ ಬಾನಿಂದ ಬಂದ್ಬಿಡ್ತಾರೆ. ಸ್ವಲ್ಪ ತೆಗೆದು ಜೇನ್ಗೆ ಹಾಕ್ಬಿಟ್ಟು ಹೊಡ್ಕೋತಾ ಇರ್ತಾರೆ, ಅದು ಗಾಡಿ ತುಂಬ್ತೀವಲ್ಲ. ಓಡ್ಬೇಕಲ್ಲ. ಪ್ಯಾಕೇಜ್ ಫುಡ್ಡು, ಚಪಾತಿ, ಇಂಡಿಯನ್ ಸ್ಟೈಲ್. ಟೊಮೆಟೊ ಗೊಜ್ಜು ಬರ್ತಾ ಇದೆ. ಅಯ್ಯಯ್ಯೋ, ಅನ್ಸಕ್ಸಸ್ಫುಲ್ ಅಟೆಂಪ್ಟ್. ಇನ್ನೂ ಮಾಡ್ತಾರೆ ಟ್ರೈ. Ich war schon mal beim Psychologen von der Krankenkasse, aber da wurde nur Intelligenz gefunden. Ah, okay. Nee, da war gar nichts. ಸೊ ಇಲ್ಲಿ ಸೆಕೆಂಡ್ ಸ್ಟೇಜಿಂದ ಅಲ್ಲಿ ಮೇಲೆ ಹೋಗೋದು, 3rd ಸ್ಟೇಜು, ಅದು ಫೈನಲ್ಲು. ಸೊ ಅಲ್ಲಿ ಹೋಗೋಕ್ಕೆ ಇಲ್ಲಿಂದ ಹತ್ತಬೇಕು, ಹತ್ತಿ ಅಲ್ಲಿಂದ ಹೋಗ್ತೀವಿ. ಇಲ್ಲಿ ನಿಂತ್ಕೊಂಡು ಹೋಗೋದಿದೆ. ಸೊ ಟಾಪ್ ಸ್ಟೇಜ್ಗೆ ಹೋಗೋಕ್ಕೆ ಕೂತ್ಕೊಂಡು ಹೋಗೋಂಗಿಲ್ಲ. ಪ್ಲಸ್ 2 ಕೇಬಲ್ ಕಾರ್ ಇದೆ ಇಲ್ಲಿ. ಸೊ ಟಾಪ್ ಲೆವೆಲಲ್ಲಿ ಬಂದು ನೋಡಿ ಇವಾಗ ಹೆಂಗಿದೆ ವ್ಯೂ ಅಂತ. ಅಲ್ಲಿಂದ ಹೊರಗೆ ಬಂದು ನೋಡ್ಬೋದು ಟಾಪ್ ಆಫ್ ದಿ ಆಲ್ಪ್ಸ್. ಅದಾ ಇಲ್ಲೊಂದು ಗುಹೆ ಥರ ಇದೆ. ಸೊ ನೋಡಿ, ಕಾಣ್ತಿದೆ ನಾವು ಫೋಟೋ. ಓ ಈ ಕಡೆ ಪ್ಲೇನ್ ಲ್ಯಾಂಡ್. ಮೇಲಿಂದ ಟಾಪ್ ಸ್ಟೇಜಿಂದ ಸೆಕೆಂಡ್ ಸ್ಟೇಜ್ ಬಂದ್ವಿ. ಇಲ್ಲ, ಆ್ಯಕ್ಚುಲಿ ಫಸ್ಟ್ ಸ್ಟೇಜು. ಸೊ ಇನ್ನೊಂದು ಕೆಳಗೆ ಒಂದಿದೆ, ಎಂಡಿಂಗ್ ಗ್ರೌಂಡ್ ಹೋಗುತ್ತೆ. ಸೊ ಇಲ್ಲೊಂದು ಲೇಕ್ ಇದೆ ಸಖತ್ತಾಗಿ. ಸೊ ಲೇಕ್ ನೋಡೋಕೆ ಬಂದಿದ್ದೀವಿ. ಅಲ್ಲಿ ನೋಡ್ಬೋದು ಪ್ಯಾರಾಗ್ಲೈಡರ್ಸ್ ಆಡ್ತಿದ್ದಾರೆ.
ಇಲ್ಲಿ ನೋಡಿ ನನ್ನ ಮಕ್ಕಳು ಫುಲ್ ಕುಡ್ದಿದ್ದಾರೆ, ಕುಡ್ದು ಗಲಾಟೆ ಮಾಡ್ತಿದ್ದಾರೆ. ಬಟ್ ಚೆನ್ನಾಗಿ ಮಾತಾಡಿದ್ರು ಜರ್ಮನ್ ಅಲ್ಲಿ. ಸೊ ನಾವು ರಿಪ್ಲೈ ಮಾಡಿದ್ದೇವೆ. ಕೆಳ ಬಂದ್ಬಿಟ್ವಿ ಮೇಲಿಂದ. ಪಾರ್ಕಿಂಗ್ ಎಲ್ಲ ಟಿಕೆಟ್ ಪೇ ಮಾಡಿ ನೆಕ್ಸ್ಟ್ ಇವಾಗ Airbnb ಎಲ್ಲಿ ಬುಕ್ ಆಗಿದೆ ಅಲ್ಲಿ ಹೋಗ್ತಾ ಇದ್ದೀವಿ. ಸರ್ ಯಾವ ಊರದು? ಮಿಸಲ್. ಓಕೆ, ಮಿಸಲ್ ನಾನು ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೋಡಿ. ನಲ್ಲಿ ನಾವು ರೀಚ್ ಆದ್ವಿ. Airbnb ನಮ್ಮದು ಫುಲ್ಲು ಒಂಥರ ಹಿಲ್ ಸ್ಟೇಷನ್ ಥರ ಇದೆ. ಸೊ ಮೇಲ್ ಬರಬೇಕು, ಒಂಥರ ಗುಡ್ಡ ಏರಿ ಜಿಗ್ಜಾಗ್ ರೋಡ್ ಎಲ್ಲ ಕ್ರಾಸ್ ಮಾಡಿ ಬರಬೇಕು. ಸೊ ಈ ಥರ ಇದೆ ಲೊಕೇಶನು. ಇಲ್ಲಿ ಕಾರ್ ಪಾರ್ಕ್ ಮಾಡಿ ನಾವು ಅಲ್ಲಿ ಹಿಂದ್ಗಡೆ €4 ಪೇ ಮಾಡಿ ವಾಕಿಂಗ್ ಮಾಡ್ತಾ ಇದ್ದೀವಿ. ಸೊ ಹಿಂಗೆ ಸ್ಟ್ರೀಟ್ ಹೋಗಿ ರೈಟಿಗೆ ಹೋದರೆ ಅಲ್ಲಿ ಲೇಕ್ಗೆ ಆಕ್ಸೆಸ್ ಸಿಗುತ್ತೆ. ಆ್ಯಕ್ಚುಲಿ ಲೇಕಲ್ಲಿ ಹೋಗ್ಬೇಕಂತ ಇಷ್ಟ ಇದೆ, ಬಟ್ ನೀರೇನಂದ್ರೆ ಭಾಳ ತಣ್ಣಗಿರ್ತಾವಂತ. ಸೊ ನೋಡೋಣ ಬನ್ನಿ ಫಸ್ಟ್ ಹೆಂಗಿದೆ ಅಂತ. ಬಟ್ ವ್ಯೂ ಮಸ್ತಿದೆ ನೋಡ್ರಿ. ಅಲ್ಲಿ ಸನ್ಸೆಟ್ ಎಲ್ಲ ಕಾಣುತ್ತೆ ಇವಾಗ, ಸನ್ಸೆಟ್ ಆಗೋದು. ಇಲ್ಲಿ ಲೇಕ್ ಇದೆ, ಇದ್ರ ಹಿಂದ್ಗಡೆ ಎಲ್ಲ ಮೌಂಟೇನ್ಸ್ ಇದೆ. ಸೊ ಈ ಲೇಕ್ ಹೆಸರು ಆಲ್ಪ್ಸೇ ಅಂತ. ಆಲ್ಪ್ಸ್ ಅಂದರೆ ಗೊತ್ತಲ್ವ ನಿಮಗೆ, ಲೈಕ್ ಯುರೋಪ್ದು ಎಲ್ಲಕ್ಕಿಂತ ಹೈಯೆಸ್ಟ್ ಮೌಂಟೇನ್ಸು. ಸೊ ಅದರ ಹೆಸರು ಮೇಲೆ ಈ ಲೇಕ್ ಹೆಸರು ಕೊಟ್ಟಿದ್ದಾರೆ, ಆಲ್ಪ್ಸೇ ಅಂತ. ಸನ್ಸೆಟ್ ಕಾಣಲ್ಲ ಅನ್ಸುತ್ತಲ್ಲ ಇಲ್ಲಿ. ಅಯ್ಯಾ ಏನು ಗೊತ್ತಾ, ಹೋಗಿಲ್ಲ ಬಿಡಿ. ಹಾಂ, ನಿಂದು ಮುಖ ಬರಲ್ಲ. ಓಕೆ, ನೀನು ಒಂದು ಕಾಲು ನಿಂಗೆ ಎತ್ಬಿಟ್ಟು ಕೈ ನಿಂಗೆ ಎತ್ತಬೇಕು. ಹಿಂಗೇನಾ? ಹಾಂ, ಹಂಗೆ 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 ಆಯಿತಾ. ಗಾಗಲ್ಸ್ ಕಣ್ಗಾಕು, ಗಾಗಲ್ಸ್ ಕಣ್ಗಾಕು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವಾಗ ಎಷ್ಟಾಗಿದೆ ಟೈಮು? 7 ಗಂಟೆ ಆಗ್ತಿದೆ. ಇವಾಗೆಲ್ಲ ಕಾಫಿ ಮಾಡಿದ್ದೀವಿ. ಸೊ ಮಹೇಶ್ ಸರ್ ಕಾಫಿ ಮಾಡಿದ್ದಾರೆ, ಎಲ್ಲರಿಗೂ ಕಾಫಿ ಕುಡಿತಾ ಇದ್ದೀವಿ. ಸೊ ಹೊರಗಡೆ ನೋಡಿ ಹೆಂಗಿದೆ ಇವಾಗ. ಸನ್ರೈಸ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಆಲ್ರೆಡಿ 7 ಗಂಟೆ ಆಗಿದೆ, ಸನ್ರೈಸ್ ಆಗಿಬಿಟ್ಟಿದೆ. ಸೊ ಇವಾಗ ಕಾಫಿ ಕುಡ್ಕೊಂಡು ಎಲ್ಲ ಫ್ರೆಶ್ ಆಗಿ ಒಂದು ಸ್ವಲ್ಪ ವಾಕಿಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ವಾಕಿಗೆ ಹೋಗಿ ಬಂದಮೇಲೆ ಒಂದು ಸ್ವಲ್ಪ ತಿಂಡಿ ಅದು ತಿನ್ಕೊಂಡು ಇಲ್ಲಿ ಒಂದು ವಾಟರ್ ಫಾಲ್ ಇದೆ. ಸೊ ಅಲ್ಲಿ ಹೈಕ್ ಮಾಡ್ಕೊಂಡು ಹೋಗಬೇಕು. ಅಲ್ಲಿ ಹೋಗ್ತೀವಿ ಅಥವಾ ಇನ್ನೊಂದು ಯಾವುದಾದ್ರೂ ಪ್ಲೇಸ್ ನೋಡಿದಾರ ನಂಗೆ ಗೊತ್ತಿಲ್ಲ. ಸೊ ಯಾವುದೋ ಒಂದು ಫೈನಲ್ ಮಾಡಿ ಅಲ್ಲಿ ಹೋಗ್ತೀವಿ ನೆಕ್ಸ್ಟು. ಸೊ ಬನ್ನಿ ಹೋಗೋಣ. ಏನು ಮಾಡಬೇಕು? ಸೆಕೆಂಡ್ ರೌಂಡ್ ಆಫ್ ಬ್ರೇಕ್ಫಾಸ್ಟ್ ವಿತ್ ಸನ್ರೈಸ್. ಆ ಕಡೆ ನೋಡಿ ವ್ಯೂ. ಎಷ್ಟೊಂದು ಸಲ ಹೊರಗೆ ಹೋಗಿ ತೋರಿಸ್ತೀನಿ ಹೆಂಗಿದೆ ಅಂತ. ವಾವ್, ಈ ಥರ ಜಿಗ್ಜಾಗ್ ರೋಡ್ ಇದೆ. ಕೆಳಗೆ ಹೋಗ್ತಾ ಇದ್ದೀವಿ. ಪಾರ್ಕಿಂಗ್ ಮಾಡೋದಿಲ್ಲ, ಬಟ್ ಇವಾಗ ಯಾವುದೂ ಕಾರ್ ಬರ್ತಿಲ್ಲ, ಏನು ಬರ್ತಿಲ್ಲ ಅಂತ ನಿಲ್ಲಿಸಿದ್ದೀವಿ. ಓಕೆ, ಇವಾಗ ಟೈಮು 9:10 ಆಗಿದೆ. ನಾನು ಹೇಳ್ದಂಗೆ ನನ್ನ ಫ್ರೆಂಡಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಈ ಟ್ರೈನಲ್ಲಿ ಬರ್ತಾನೆ ಅವನು, ಲಿಂಡಾವಿ ಇನ್ಸಲಿಂದ ಬರ್ತಾ ಇದ್ದಾನೆ. ಸೊ ಅವನಿಗೆ ಪಿಕಪ್ ಮಾಡಿಕೊಂಡು ಇಲ್ಲಿಂದ ಸೊ ವಾಟರ್ ಫಾಲ್ ಹೋಗ್ತೀವಿ ಮೋಸ್ಟ್ಲಿ ಹೈಕಿಂಗ್ ಮಾಡೋಕ್ಕೆ. 2 hours ಹೈಕ್ ಇದೆ ಅದು. ಸೊ ಅಪ್ ಆ್ಯಂಡ್ ಡೌನ್ ಲೈಕ್ ಸರ್ಕಲ್ ಆಗಿ ಮಾಡಿ ಆ ವಾಟರ್ ಫಾಲ್ ರೀಚ್ ಮಾಡ್ತೀವಿ ಮಿಡಲಲ್ಲಿ. ಸೊ ಬಂದ ನೋಡಿ, ಶಾರ್ಟ್ಸ್ ಹಾಕೊಂಡು ಬರ್ತಾ ಇದ್ದಾನೆ ಹುಡುಗ ಇಷ್ಟು ಚಳಿಯಲ್ಲೂ. कैसा है भाई? पूरा चेंज दिख रहा है, फुल फिट हो गया. हाँ, थैंक यू. हेलो सर, कैसे? बढ़िया. फाइनली आ गए. ಸೊ ಕಾರ್ ಪಾರ್ಕ್ ಮಾಡಿದ್ವಿ ವಾಟರ್ ಫಾಲ್ಗೆ ವಾಕ್ ಮಾಡೋಕ್ಕೆ.
4 euros ಇಲ್ಲ 5 euros ಇದೆ ಪರ್ ಡೇಗೆ. Then you keep the half filled one, take the full one. ಹೌದಾ? ಓಕೆ ಓಕೆ. Oh, it's cool. Okay. ಒಂದು ಜಾಗದಲ್ಲಿ ಇನ್ನೂ 10 ಮಿನಿಟ್ಸ್ ದೂರ ಇದೆ ವಾಟರ್ಫಾಲು, ಬಟ್ ಇಲ್ಲಿ ಮೇಲೆಯಿಂದ ಕಾಣಿಸುತ್ತೆ ಅಂತ ಹೇಳ್ತಿದ್ದಾರೆ ಅವಿನಾಶ್ ಅವರು. ಸಾರ್ ಎಲ್ಲಿದೆ? ಅಲ್ಲಿ ನೋಡಿ, ಅಲ್ಲಿ ನೋಡಿ ಸೌಂಡ್ ಕೇಳಿ. ಬರೀ ನೀರು ಲೈಕ್ ಸೌಂಡ್ ಬರ್ತಿದೆ, ವಾಟರ್ಫಾಲ್ ಏನು ಕಾಣ್ತಿಲ್ಲ ಇನ್ನು ಕ್ಲಿಯರ್ ಆಗಿ. ಕೆಳಗೆ ಹೋದ್ಮೇಲೆ ಕಾಣುತ್ತೆ. ಹೋಗೋಣ. ಎಸ್ ಹೋಗೋಣ ನಡೀರಿ. ಕ್ಯೂ ಆನ್ಸರ್ है अनमोल? वाटरफॉल ढूंढता रह के दिखी नहीं तुझे भाई. ಓ ಇಲ್ಲಿ ನೋಡಿ ಹೆಸರಿದೆ ಅಂತ. 1 ಮಿಸ್ ಆ್ಯಂಡ್ ಸೀದಾ ಕೆಳಗೆ ಹೋಗ್ತೀವಿ ನೀರಲ್ಲಿ. ಸೊ ಅಲ್ಲಿಂದ ನಡ್ಕೊಂಡು ಹಿಂಗೆ ಸ್ಟೋನ್ಸ್ ಮೇಲೆ ಬಂದರೆ ಇಲ್ಲೇನೋ ಗುಹೆ ಥರ ಇದೆ, ಫುಲ್ ಸ್ಟೋನ್ ಇದೆ, ದೊಡ್ಡದು. ವಾಕ್ ಮಾಡ್ತಾ ಇದ್ದೀವಿ. ಅದೇ ಅನ್ಮೋಲ್. ಓ ಇಷ್ಟೇನಾ? ಅಲ್ಲಿಂದ ಆ್ಯಕ್ಚುಲಿ ಆಲ್ಮೋಸ್ಟ್ ಬಂದಿದ್ದೀವಿ 90% ನಡ್ಕೊಂಡು. ಅಲ್ಲಿ ಕೆಸರಿತ್ತಲ್ಲ, ಸೊ ಅದಕ್ಕೆ ಇಲ್ಲಿ ಕ್ಲೀನ್ ಮಾಡ್ಕೊಂಡ್ವಿ ಸ್ವಲ್ಪ. ಶೂಸ್ ವಾಟರ್ ಫ್ಲೋ ಇದೆ ನೋಡಿ, ಇಲ್ಲಿ ನೋಡಿ. ಅವಿನಾಶ್ ಅವರು ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಪಾಪ ಭೀಮ್ ಕಾರ್ ಗಲೀಜಾಗುತ್ತಂತ ಅಷ್ಟು ಕೇರ್ ತೊಗೋತಾರೆ ಅವರು. ಥ್ಯಾಂಕ್ಸ್ ರೀ ಅವಿನಾಶ್. ಭೀಮ್ ಕಾರ್ ಗಲೀಜಾಗಬಾರ್ದು ಅಂದರೆ ಸ್ನಾನನೇ ಮಾಡ್ಬೇಕ್ರಿ. ಓಕೆ ನಡೀರಿ ಹೋಗೋಣ. ಇವಾಗ ವಾಟರ್ಫಾಲ್ ಲೊಕೇಶನಿಂದ ಲಿಂಡಾವ್ ಹೋಗ್ತಾಯಿದ್ದೀವಿ, ಅನ್ಮೋಲ್ ಪ್ಲೇಸು. ಸೊ ಲಿಂಡಾವ್ ಹೋಗ್ತಾ ಇದು ಆ್ಯಕ್ಚುಲಿ ಒನ್ ಆಫ್ ದ ಸೀನಿಕ್ ರೋಡ್ಸ್ ಅಂತೆ ಅನ್ಮೋಲ್ ಹೇಳ್ದ. ಸೊ ಇಲ್ಲಿ ಒಂದು ಕಡೆ ನಿಂತಿದ್ದೀವಿ, ಚೆನ್ನಾಗಿದೆ ಲೊಕೇಶನು, ತೋರಿಸ್ತೀನಿ ಬನ್ನಿ. ನೋಡಿ ಫುಲ್ ಬೈಕರ್ಸ್ ಓಡಾಡ್ತಿದ್ದಾರೆ. ಇಲ್ಲೆಲ್ಲ ನಾರ್ಮಲ್ ಬೆಟ್ಟ ಇದೆ, ಅದರ ಹಿಂದ್ಗಡೆ ಫುಲ್ ಸ್ನೋ ಇರೋ ಬೆಟ್ಟ. ಓಕೆ ಲಿಂಡಾವ್ ರೀಚ್ ಆದ್ವಿ, ಬಟ್ ಪಾರ್ಕಿಂಗ್ ಸಿಗೋಕ್ಕೆ ತುಂಬ ಕಷ್ಟ ಆಯಿತು. ಒಂದು 15 ಮಿನಿಟ್ಸ್ ಅಲ್ಲೇ ವೇಸ್ಟ್ ಆಗಿಬಿಡ್ತು. ಸೊ ಪಾರ್ಕಿಂಗ್ ಸಿಕ್ಕಿದೆ, ಬಟ್ 2 ಅವರ್ಸೇ ನಿಂದಿರ್ಸ್ಬೋದು. ಐಸೆ ಜಾನ ಸೊ ಪಾರ್ಕಿಂಗ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ಎಲ್ಲಿ ಅಂದರೆ ಫಸ್ಟ್ ತಿನ್ನೋಕ್ಕೆ, ಬಿಕಾಸ್ ಹಸು ಆಗಿದೆ ಎಲ್ಲರಿಗೂ. ಸೊ ಬನ್ನಿ ಹೋಗೋಣ.
ವ್ಯೂ ತೋರಿಸ್ತೀನಿ ಇವಾಗ ಹೆಂಗಿದೆ ಅಂತ. ಓಡೆನ್ಸೆ ಅಂತ ಒಂದು ಲೇಕ್ ಇದೆ, ಒನ್ ಆಫ್ ದ ಬಿಗ್ಗೆಸ್ಟ್ ಲೇಕ್ ಇನ್ ಜರ್ಮನಿ. ಅದ್ರ ಹಿಂದ್ಗಡೆ ಫುಲ್ ಆಲ್ಪ್ಸ್ ಎಲ್ಲ ಕಾಣುತ್ತೆ. ಇದು ಐಲ್ಯಾಂಡ್ ಇರೋ ಟೌನು ಇದೆ ನೋಡಿ, ಬೋಡೆನ್ಸೆ. ಬಿಗ್ಗೆಸ್ಟ್ ಲೇಕ್. ಇನ್ನೊಂದು ಐನ ತಗೊಂಡು 10 ರೂಪಾಯಿ ಕೊಡ್ತೀನಿ ಈಗ. ಇನ್ನೊಂದು ಐನ ತಗೊಂಡು 10 ರೂಪಾಯಿ ಕೊಡ್ತೀನಿ. ಓಕೆ, ಫೈನಲಿ ಡೋನರ್ ಕಬಾಬ್ ಶಾಪಿಗೆ ಬಂದಿದ್ದೀವಿ ತಿನ್ನೋಕ್ಕೆ. ನೋಡಿ, ಫಲಾಫಲ್ ಡೋನರ್ ಬಂದಿದೆ. ಅವಿನಾಶ್ ಅವ್ರ ದಿನ ಏನೂ ಬಂದಿಲ್ಲ, ವೇಟ್ ಮಾಡ್ತಾ ಇದ್ದಾರೆ ಅವರು. ಬಟರ್ ಮಿಲ್ಕ್ ಕುಡಿತಾ ಇದ್ದಾರೆ. ಫುಲ್ ಬಾರಿಸ್ತಾ ಕಡೆ. ಎಸ್, ಚಲೋ. ಓಕೆ, ಇವಾಗ ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ರಿಲ್ಯಾಕ್ಸ್ ಆಗಿ, ಆ್ಯಕ್ಚುಲಿ ನಮ್ಮದು ಸ್ಟೇ ಹತ್ರ ಹೋಗ್ತಿದ್ವಿ ಏರ್ಬಿಎನ್ಬಿಗೆ. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ ಸೀನ್ರಿ ಹೆಂಗಿದೆ. ಸನ್ಸೆಟ್ ಪಾಯಿಂಟ್ ಇದು. ಸ್ವಲ್ಪ ಲೇಟ್ ಆದ್ವಿ ಅನಿಸುತ್ತೆ. ಈ ಬೆಟ್ಟದ ಹಿಂದ್ಗಡೆ ಸನ್ಸೆಟ್ ಆಗ್ತಾಯಿದೆ. ಜಸ್ಟ್ ಯಾರೋ ಫೋಟೋ ತೆಗಿತಿದ್ದಾರೆ, ಸೊ ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೀನಿ. ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೋಡಿ, ಎಲ್ಲ ಕಾಫಿ ಕುಡಿತಾ ಇದ್ದೀವಿ. ಗುಡ್ ಮಾರ್ನಿಂಗ್. ಎಲ್ಲ ವ್ಯೂ ಎಂಜಾಯ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಫುಲ್ ಸನ್ರೈಸ್ ಆಗಿಬಿಟ್ಟಿದೆ. ಬಟ್ ಇವತ್ತೇನೆಂದರೆ ಟೆಂಪ್ರೇಚರು 2 ಡಿಗ್ರೀಸ್ ಇದೆ ಹೊರಗಡೆ. ಬಟ್ ಸನ್ರೈಸ್ ಎಲ್ಲ ಚೆನ್ನಾಗಿದೆ. ಸೊ ಇವತ್ತೇನು ಪ್ಲ್ಯಾನು? ಇವತ್ತು ಆ್ಯಕ್ಚುಲಿ ಮನೆಗೆ ಹೋಗ್ಬೇಕು ನಾವು, ರಿಟರ್ನು ಈವ್ನಿಂಗ್ ತನಕ. ವಿ ವಿಲ್ ಗೋ ವಿತ್ ಫ್ಲೋ ಹಂಗೆ. ಬಟ್ ಇವಾಗ ಬ್ರೇಕ್ಫಾಸ್ಟಲ್ಲಿ ಮ್ಯಾಗಿ ಮಾಡಿಕೊಂಡು, ಲಂಚಲ್ಲಿ ಪುಳಿಯೋಗರೆ ಅದು ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ ಬಿಡ್ತೀವಿ ಇವಾಗ 9:30-10 AM ಹಾಗೆ. ಅಲ್ಲಿಂದ ಡೈರೆಕ್ಟ್ ಆನ್ ದ ವೇ ಏನೇನು ಸಿಗುತ್ತೆ ನೋಡಿಕೊಂಡು ಈವ್ನಿಂಗ್ ತನಕ ಮನೆಗೆ ಹೋಗ್ಬಿಡ್ತೀವಿ. ಅಷ್ಟೇ ಇವತ್ತಿನ ಪ್ರೋಗ್ರಾಮು. ಥ್ಯಾಂಕ್ಸ್ ಟು ಅವಿನಾಶ್ ಸರ್ ಕಾಫಿ ಮಾಡಿದ್ದಕ್ಕೆ. ಇವಾಗ ನಡ್ಕೊಂಡು ಬಂದ್ವಿ. ಅಲ್ಲಿಂದ ಕೆಳಗಿಂದ ಪಾರ್ಕಿಂಗಿಂದ ಹಿಂಗೆ ಬಂದ್ವಿ. ಇಲ್ಲಿಂದ ಇದು ವ್ಯೂ ಇದೆ. ಆ್ಯಕ್ಚುಲಿ ನಾವು ಹೋಗ್ಬೇಕು ಮೇಲೆ 30 ಮಿನಿಟ್ಸ್ ವಾಕ್ ಇದೆ. ಇಲ್ಲಿಂದ ಹಿಂಗೆ ಹೋಗ್ಬೇಕು. ಇವತ್ತು ಫುಲ್ ಕೋಲ್ಡ್ ಇದೆ. ಆ್ಯಕ್ಚುಲಿ 6 ಡಿಗ್ರೀಸ್ ಇವಾಗ ಟೆಂಪ್ರೇಚರು. ಸೊ ಎಲ್ಲ ಕರೆಕ್ಟ್ ಕ್ಲಾತ್ ಹಾಕ್ಕೊಂಡಿದ್ದೀವಿ. ಬನ್ನಿ ಹೋಗೋಣ. ಲಾಸ್ಟ್ 15 ಮಿನಿಟ್ಸಿಂದ ನಡೀತಾನೆ ಇದ್ದೀವಿ, ಇನ್ನೂ ಬಂದಿಲ್ಲ. ಸೊ ಆಲ್ಮೋಸ್ಟ್ ಬಂದ್ವಿ. ಇದ್ರ ಮೇಲೆ ಇರಿದ್ರೆ ಬಂದುಬಿಡ್ತೀವಿ ಅನಿಸುತ್ತೆ. ಹಾಂ, ಹಾಗೆ ಅನಿಸ್ತಿದೆ. ಬಂತು. ವಾವ್, ವಿ ಮೇಡ್ ಇಟ್. ನೋಡಿ, 2 ಬೆಂಚ್ ಇದೆ. ಕ್ಯೋಪ್ಲೆ ಅಂತಾರೆ ಇದಕ್ಕೆ, ಈ ವ್ಯೂ ಪಾಯಿಂಟಿಗೆ. ಗಾಳಿ ಬೀಸ್ತಾ ಇದೆ. ಇಲ್ಲಿ ನೋಡಿ, ಹೌಸ್ ಇಸ್ಟ್ ಕ್ಯೋಪ್ಲೆ.
1089 ಮೀಟ್ರ್ ಅಂದರೆ ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಮೇಲೆ ಇದ್ದೀವಿ. ನೈಸ್. ಬಟ್ ಎಲಿವೇಶನ್ ಎಷ್ಟಿದೆ? 1 ಕಿಲೋಮೀಟರ್ ಡಿಸ್ಟೆನ್ಸ್. ಸಿ ಲೆವೆಲಿಂದ ಆಲ್ರೆಡಿ ಮೇಲೆ ಅದ 220 ಮೀಟರ್ ಮೇಲೆ ಅದ ಸಿ ಲೆವೆಲಿಂದ ಊರು ಆಲ್ರೆಡಿ. ಓಕೆ. ಸೊ 800. ಓಕೆ. ಸೊ ಕೆಳಗಡೆ ಇರೋ ಊರು ಆಲ್ರೆಡಿ ಸಿ ಲೆವೆಲಿಂದ 200 ಮೀಟರ್ಸ್ ಇದೆ. ಸೊ ಅಲ್ಲಿಂದ ನಾವು 800 ಮೀಟರ್ಸ್ ಮೇಲೆ ಬಂದಿದ್ದೀವಿ. ಸೊ ಟೈರಿಂಗ್ ಇದೆ ಸ್ವಲ್ಪ, ಬಟ್ ವರ್ತ್ ಇಟ್ ಇದೆ. ಎಲ್ಲ ವ್ಯೂ ಆಗಿದೆ ನೋಡಿ. ರೆಸ್ಟ್ ಮಾಡ್ತಿದ್ದಾರೆ ಹುಡುಗರು ಎಲ್ಲ. ಮೇಲಿಂದ ಕೆಳಗೆ ಬಂದ್ವಿ ಇವಾಗ. ಸೊ ಇಲ್ಲಿಂದ ರಿಟರ್ನ್ ಮನೆಗೆ ಪಯಣ ಈಗ.